ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನು ಕೊಟ್ಟು ಧನಲಕ್ಷ್ಮಿ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಎಲ್ಲ ಸ್ಟಾಕ್ಗಳನ್ನೂ ಅರೇಂಜ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಇರಲಿಲ್ಲ, ಅಕ್ಕಿ ಇರಲಿಲ್ಲ, ಮತ್ತು ರಾಗಿ ಹಿಟ್ಟಿರಲಿಲ್ಲ, ಖಾರದ ಪುಡಿ ಇರಲಿಲ್ಲ. ಎಲ್ಲನೂ ಪ್ರತಿಯೊಂದು ಮಾಡಿ ಒಡ್ಸೋಷ್ಟ್ರೊಳಗಂತೂ ತುಂಬ ಟೈಮ್ ಹಿಡ್ದೋಯ್ತು. ಅದರಿಂದ ಸ್ವಲ್ಪ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಖಾರದ ಪುಡಿ ಒಡಿಸ್ಬೇಕು ಅಂತ ಹೇಳಿಬಿಟ್ಟು ತಂದಿಟ್ಟು ಆಗಲೇ ಒಂದು 15 ಡೇಸ್ ಮೇಲಾಗಿತ್ತು. ಬಿಸಿಲಿಲ್ದೇ ಒಣಗ್ಸೋಕ್ಕಾಗಿರಲಿಲ್ಲ. ಅದರಿಂದ ಹಬ್ಬ ನಾಳೆ ಅನ್ನಂಗೆಲ್ಲ ಹುರಿದು ಇಟ್ಬಿಟ್ಟು ಒಡ್ಸ್ಕೊಬಂದಿಟ್ಟಿದ್ದೆ. ಹಬ್ಬದ ದಿನ ಎಲ್ಲನೂ ನೀಟಾಗಿ ಒಂದರಾಡಿ ಖಾರದ ಪುಡಿ ಎತ್ತಿಟ್ಕೊಂಡೆ. ಮತ್ತು ಇವತ್ತು ಹಬ್ಬದ ದಿನ ರಜಾ ಬೇರೆ ಕೊಟ್ಟಿರಲಿಲ್ಲ ಕೆಲಸದವರು. ಅವತ್ತು ಅಡುಗೆಗೆ ಹೋಗ್ಬೇಕಿತ್ತು. ನಮ್ಮ ಆಂಟಿ ಬೇರೆ ಫೋನ್ ಮಾಡಿದರು, ಬಂದು ಒಬ್ಬಿಟ್ಟು ತಟ್ಕೊಡ್ತೀಯಾ ಅಂತ ಕೇಳಿದ್ರು. ನಾನು ಇಲ್ಲ ಆಂಟಿ, ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದೆ. ಅಷ್ಟೊತ್ತಿಗೆ ಎದ್ದ ತಕ್ಷಣ ಎಲ್ಲನೂ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ದೇವ್ರಿಗೆ ಪೂಜೆ ಮಾಡಿ ಬಟ್ಟೆ ಎಲ್ಲ ಹಾರ ಹಾಕಿ ಬಟ್ಟೆ ಮಡಿಸಿ ಪ್ರತಿಯೊಂದು ಮಾಡಿಬಿಟ್ಟು ಹೋಗ್ಬಿಟ್ರೆ ಆಮೇಲೆ ಬಂದ ತಕ್ಷಣ ಅಲ್ಲಿ ಒಬ್ಬಿಟ್ಟು ತಟ್ಟಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕೆಲಸಕ್ಕೆ ಹೊರಟೆ. ಅಲ್ಲಿ ಬೇರೆ ಇವತ್ತು ಎಗ್ ಕರಿ ಮತ್ತು ಜೋಳದ ರೊಟ್ಟಿ ಮಾಡು, ರೈಸ್ ಮಾಡು ಅಂತ ಹೇಳಿದ್ರು. ನಾನು ಪೂಜೆ ಮಾಡಿಬಿಟ್ಟು ಬಂದಿದ್ದಕ್ಕೆ ಸರಿ ಹೋಯಿತು. ಇಲ್ಲ ಅಂದಿದ್ರೆ ನಾನು ಮತ್ತೆ ಎಗ್ ಮುಟ್ಬಿಟ್ಟು ಮತ್ತೆ ಪೂಜೆ ಮಾಡೋಕ್ಕೆ ಹೆಂಗಪ್ಪ ಅಂತ ಅನ್ಸೋದು. ಎಲ್ಲ ಮುಗಿಸಿ ಹೋಗ್ಬಿಟ್ರೆ ನೆಮ್ಮದಿಯಾಗಿ ಅಡುಗೆ ಮಾಡ್ಕೊಂಡು ಬರ್ಬೋದು. ನನಗೆ ಎಷ್ಟೊಂದು ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೈತೆ. ನಾನು ಮನೇಲಿ ಏನು ಮಾಡಿಲ್ಲ ಅಂತಂದಾಗ ಅವ್ರೇನು ಹೇಳಿರೋದಿಲ್ಲ. ನಾನು ಮನೇಲಿ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗಿ ಪೂಜೆ ಮಾಡೋದು ದಿನವೇ ಏನಾದರೂ ಚಿಕನ್ನೋ ಮತ್ತು ಎಗ್ನೋ ಹೇಳಿರ್ತಾರೆ. ಆವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲ ಮನೇಲಿ ಮಾಡಿರ್ತೀವಿ ಪೂಜೆಗೆ, ಇಲ್ಲಿ ಈ ಥರ ಅಡುಗೆ ಹೇಳ್ಬಿಟ್ಟಾಗ ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಆಲೇ ನಮ್ಮವ್ವ ಒಬ್ಬಿಟ್ಟು ತಟ್ಟಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಆಂಟಿ ಎಲ್ಲ ಇವ್ರು ಪೂರ್ತಿ ರಜಾ ಹಾಕ್ಬಿಟ್ಟಿದ್ರು. ಇವರು ಹೋಗೋದೇ ಇಲ್ಲ. ನಮ್ಮ ಮಾವ, ನಮ್ಮ ಆಂಟಿ ಮತ್ತು ಅವ್ರ ಮಕ್ಕಳು ಯಾರೂ ಎಲ್ಲೂ ಹೋಗಲ್ಲ. ಬೆಳಗಾನ ಕೂತು ಲಕ್ಷ್ಮಿಗೆ ಸೀರೆ ಉಡಿಸಿ ಎಲ್ಲ ಪ್ರತಿಯೊಂದು ಬೆಳಗ್ಗೆ ಅಷ್ಟರೊಳಗೆ ಪೂಜೆ ಎಲ್ಲ 5:30ಗೆ ಪೂಜೆ ಎಲ್ಲ ರೆಡಿ ಮಾಡಿ ನೀಟಾಗಿ ಮಾಡಿದರು ಹೋಗೋಷ್ಟ್ರೊಳಗೆ. ನಾನು ಹಂಗಿದ್ರು ಹೇಳಿದ್ದೆ, ಬಂದು ತಟ್ಕೊಡ್ತೀನಿ ಅಂತ ಹೇಳಿದೆ. ಅವರು ಆಲ್ರೆಡಿ ಎಲ್ಲ ಪೂರ್ತಿ ತಟ್ಟೆ ಬಿಟ್ಟಿದ್ರು. ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿದ್ವಿ ಕಟ್ ಮಾಡ್ಕೊಂಡು. ಚೆನ್ನಾಗಿ ಕೂರಿಸಿದ್ರು ಲಕ್ಷ್ಮಿನ. ಹೋದ ತಕ್ಷಣ ಒಬ್ಬಟ್ಟು ಹಾಕ್ಕೊಟ್ರು, ತುಪ್ಪ ಹಾಕ್ಕೊಟ್ಟು ಒಬ್ಬಟ್ಟು ಹಾಕ್ಕೊಟ್ರು, ತಿಂದ್ವಿ. ತಿಂದಾದಮೇಲೆ ನಾನು ಒಂದು 10 ಒಬ್ಬಿಟ್ಟೇನೋ ತಟ್ಟಿದೆ. ಆಂಟಿ ನಾನು ತರ್ತೀನಿ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ. ಪಾಪ ಅವರು ಬೆಳಗಾನ ನಿದ್ದೆ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಅರ್ಧ ತಟ್ಬಿಟ್ಟು ಇನ್ನು 10-15 ಏನೋ ಅದರೊಳಗೇ ಅನ್ಕೋತೀನಿ ಅಷ್ಟೇ ಇದ್ದಿದ್ದು. ಎಲ್ಲ ತಟ್ಟಾಕ್ಬಿಟ್ಟಿದ್ರು. ಆಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಇನ್ನೊಂದೆರಡು ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಅಷ್ಟೊತ್ತಿಗೆ ಮಕ್ಳ ಕೈಲಿ ರಾಮ 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 ಬರೆಸ್ಬಿಟ್ಟು ಹೇಳಿದ್ದಷ್ಟೇ ನಮ್ಮ ಮಕ್ಕಳಿಗೆ ರಾಮ 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 ಬರಿಬೇಕು ಚಿನ್ನು, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಕ್ಕೆ ಇಬ್ಬರು ಕೂಡ ಓಡೋಗಿ ಒಂದೊಂದು ಬುಕ್ ತೊಗೊಂಡು ಬಂದು ಆಯಿತು ಮಮ್ಮಿ ನಾನು ಬರಿತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಇಬ್ಬರೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲ ನಮ್ಮ ಕಣ್ಮುಂದೆಗಡೆ ಮಕ್ಕಳು ಈ ಥರ ಒಳ್ಳೆ ಬುದ್ಧಿ ಕಲಿತ್ರೆ ಅಷ್ಟೇ ಸಾಕು, ನಮಗಿನ್ನೇನು ಜೀವನದಲ್ಲಿ ಬೇಡ. ಆಮೇಲೆ ಮತ್ತೆ ಇನ್ನೊಂದು ಮನೆಗೆ ಹೋದೆ. ಅವ್ರ ಮನೇಲಿ ಜೋಳದ ರೊಟ್ಟಿ ಮತ್ತು ಚಪ್ರದ ಅವರೆಕಾಯಿ ಪಲ್ಯ ಮಾಡೋಕ್ಕೆ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀನಿ. ಕೆಲಸ ಮಾಡಿ ಸಾಕಾಗಲ್ಲ. ಹಿಂಗೆ ಅಲ್ಲೊಂದು ಮನೆ ಇಲ್ಲೊಂದು ಮನೆಗೆ ಹೋಗಿ 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 ತಿರುಗಾಡೋದೇ ಸಾಕಾಗೋಗ್ಬಿಡುತ್ತೆ. ಆಮೇಲೆ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಬಂದು ಟ್ಯೂಷನ್ ಮನೆಯವರು ಹೇಳಿದರು ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ. ಅಲ್ಲಿಂದ ಅಲ್ಲಿಗೆ ಹೋಗಿ ಒಂದು 2-3 ಮನೆಗೆ ಹೋಗಿದ್ದೆ. ಅಲ್ಲಿಂದ ಲಾಸ್ಟಲ್ಲಿ ನಮ್ಮ ಅವ್ರ ಮನೆಗೆ ಹೋದೆ ಊಟಕ್ಕೆ. ಇದಾಗಿತ್ತು ಇವತ್ತಿನ ನನ್ನ ಮಹಾಲಕ್ಷ್ಮಿಯ ದಿನ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.